ಫಾರಿನಲ್ಲಿರೋ ನಮ್ಮಂಥವ್ರಿಗೆ ಇಂಡಿಯಾಯಿಂದ ಸಡನ್ನಾಗಿ ಪಾರ್ಸಲ್ ಬಂದರೆ ಹೇಗಾಗಬೇಡ ಹೇಳಿ. ಆ ಒಂದು ಎಕ್ಸೈಟ್ಮೆಂಟು, ಆ ಒಂದು ಖುಷಿ, ಅದೇ ನನಗೂ ಇವಾಗ ಆಗ್ತಾ ಇರೋದು. ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಇಂಡಿಯಾ ಹೋಗಿದ್ರು. ಅವ್ರ ಊರು ಮತ್ತು ನಮ್ಮ ಹಸ್ಬೆಂಡ್ ಊರು ತುಂಬ ಹತ್ತಿರ. ಅವ್ರ ಹತ್ತಿರ ನಮ್ಮ ಅತ್ತೆ ನಮಗೆ ಎಸ್ಪೆಷಲಿ ಅವರ ಮುದ್ದಿನ ಮೊಮ್ಮಗಂಗೆ ಅಂತ ಒಂದಿಷ್ಟು ಫುಡ್ ಐಟಮ್ಸ್ ಮಾಡಿ ನಮಗೆ ಕಳಿಸಿದ್ದಾರೆ. ನಮಗೆ ಮಾಡ್ಕೊಂಡು ಸಾಕಾಗಿರುತ್ತೆ, ಮಾಡ್ಕೊಂಡು ಬೇಜಾರಾಗಿದೆ ನಮ್ಮ ಕೈ ರುಚಿನೇ ತಿಂದು. ಸೊ ಈ ಥರ ಅಮ್ಮಂದ್ರಾಗಲಿ, ಅಜ್ಜಿಯಂದ್ರಾಗಲಿ ಅಥವಾ ಅತ್ತೆಂದ್ರಾಗಲಿ ಅವ್ರ ಪ್ರೀತಿಯಿಂದ ನಮಗೋಸ್ಕರ ಈ ಥರ ಮಾಡಿ ಕಳಿಸಿದಾಗ ಮನೆ ಊಟನ ಮಿಸ್ ಮಾಡಿಕೊಂಡು ಬಕ ಪಕ್ಷಿಗಳ ಥರ ಕಾಯ್ಕೊಂಡಿರೋ ನಮ್ಮಂಥವ್ರಿಗೆ ಒಂದು ದೊಡ್ಡ ಊಟನೇ ಸಿಕ್ಕಂಗಿರುತ್ತೆ. ಐ ಆಮ್ ಶ್ಯೂರ್ ನೀವು ಫಾರಿನಲ್ಲಿದ್ದರೆ ಖಂಡಿತ ನಿಮಗೂ ಫೀಲ್ ಆಗಿರುತ್ತೆ. ಸೊ ಎಸ್, ಇದಿಷ್ಟು ನನ್ನ ಮಿನಿ ವ್ಲಾಗ್ ಆಗಿತ್ತು. ಬಾಳೆಕಾಯಿ ಚಿಪ್ಸ್ ನೋಡಿದ ತಕ್ಷಣ ಹಾಕ್ಕೊಳ್ದಂಗಿರೋಕ್ಕಾಗತ್ತಾ? ಚಟಕ್ಕನಂಗೆ ಓಪನ್ ಮಾಡಿ ಪಟಕ್ಕನಂಗೆ ಹಾಕೊಂಬಿಟ್ಟೆ ನಾನು. ಸೂಪರಾಗಿದೆ. ಆಗ್ತಾಯಿದ್ದು ಕ್ರೀವಿಂಗ್ಸ್ಗೂ ಫುಡ್ ಬಂದಿದ್ದಕ್ಕೂ ಸರಿ ಹೋಯಿತು.